ಹಾಯ್ ಹಾಯ್ ಜೋ ಲೈಫ್ ಸ್ಟೈಲಿಗೆ ನಿಮಗೆ ಸ್ವಾಗತ. ಇವತ್ತು ಮಟನ್ ರೆಸಿಪಿ ಮಾಡ್ತಾಯಿದ್ದೀನಿ. ಅಂದರೆ ಮಟನ್ ಫ್ರೈ ಮಾಡ್ತಾಯಿದ್ದೀನಿ, ಅಂದರೆ ವಿತ್ ಸೆಮಿ ಗ್ರೇವಿ. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಒಂದ್ಸರಿ ಮಾಡಿ ನೋಡಿ. ಸ್ವಲ್ಪ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಸ್ವಲ್ಪ ಆಯಿಲ್ ಹಾಕ್ಕೊಂಡು ಬೆಲ್ಲಿ ಲೀವ್ಸು 3, ಸ್ವಲ್ಪ ಚಕ್ಕೆ, ಸ್ವಲ್ಪ ಲವಂಗ, ಸ್ವಲ್ಪ ಪೆಪ್ಪರ್, ಕಾಳುಮೆಣಸು, ಸ್ವಲ್ಪ ಆನಿಯನ್ ಹಾಕ್ಕೊಳ್ತಿದ್ದೀನಿ. ಒಂದು ಟೂ ತ್ರೀ ಆನಿಯನ್ ಹಾಕ್ಕೊಳ್ತಿದ್ದೀನಿ. ಆನಿಯನ್ ನೀಟಾಗಿ ಫ್ರೈ ಆಗಲಿ. ಆನಿಯನ್ನು ಆಲ್ಮೋಸ್ಟ್ ಫ್ರೈ ಆಗಿದೆ ನೋಡಿ. ಆನಿಯನ್ ಫ್ರೈ ಆಗಿದೆ. ಈಗ ನಾನು ಇಲ್ಲಿ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನೋಡಿ ಹಾಕ್ತಾಯಿದ್ದೀನಿ. ನನ್ನ ಕೈಯಲ್ಲಿ ಒಂದು ಅರ್ಧ ಹಿಡಿಯೋಷ್ಟು ಹಾಕ್ತಾಯಿದ್ದೀನಿ. ನೀಟಾಗಿ ಫ್ರೈ ಮಾಡ್ತೀನಿ. ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೋಬೇಕು. ನೋಡಿ, ಚಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೀಟಾಗಿ ಫ್ರೈ ಮಾಡ್ಕೋಬೇಕು. ಈಗ 1-2 ಟೊಮೊಟೊ ಹಾಕ್ತಾಯಿದ್ದೀನಿ. ಮಿಕ್ಸ್ ಮಾಡ್ಕೋಬೇಕು. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಸ್ವಲ್ಪ ಟರ್ಮರಿಕ್ ಪೌಡರ್ ಹಾಕ್ತಾಯಿದ್ದೀನಿ. ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ ನೋಡಿ. 2 ಸ್ಪೂನು ಚಿಲ್ಲಿ ಪೌಡರ್ ಹಾಕಿದೆ. 1 ಸ್ಪೂನು ಧನಿಯಾ ಪೌಡ್ರು, ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ಮಟನ್ ಹಾಕ್ತಾಯಿದ್ದೀನಿ. ನೀಟಾಗಿ ವಾಶ್ ಮಾಡಿಟ್ಕೊಂಡಿರೋವಂಥ ಮಟನ್ನು ನೀಟಾಗಿ ವಾಶ್ ಮಾಡ್ಕೊಂಡು ಟರ್ಮರಿಕ್ ಪೌಡ್ರಲ್ಲಿ ನೀಟಾಗಿ ವಾಶ್ ಮಾಡಿದ್ದೀನಿ. ಟರ್ಮರಿಕ್ ಪೌಡ್ರ್ ಹಾಕಿ ನೋಡಿ ಹಾಕ್ಕೊಳ್ತಾ ಇದ್ದೀನಿ ಇದರೊಳಗಡೆ. ಇದು ಒಂದು 2.5 kg ಮಟನ್ ಇದೆ ಇದು. ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡೋಣ.
ನೋಡಿ ಈಗ ನೀಟಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಇದೊಂಚೂರು ಕುಕ್ಕಾಗಲಿ, ಯಾಕೆಂದರೆ ಮಟನಲ್ಲಿ ವಾಟರ್ ಕಂಟೆಂಟ್ ಇರುತ್ತಲ್ವ, ಸ್ವಲ್ಪ ಕುಕ್ಕಾಗಲಿ ಇದು ಒಂದು 5 ನಿಮಿಷ. ಈಗ ನೋಡಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ನೀರೆಲ್ಲ ಬಿಟ್ಟಿದೆ. ಈಗ ನಾವು ಇದಕ್ಕೆ ನೀರು ಹಾಕೋಣ ಸ್ವಲ್ಪ. ಈಗ ನಾನು ಚಿಕನ್ ಕುಕ್ಕಾಗೋವಷ್ಟು ವಾಟ್ರ್ ಹಾಕ್ತಾಯಿದ್ದೀನಿ. ನೋಡಿ ಸಾಕು, ಎಷ್ಟು ಚಿಕನ್ ಎಲ್ಲ ಮಟನ್ ಕುಕ್ಕಾಗೋವಷ್ಟು ವಾಟ್ರ್ ಹಾಕಿದ್ದೀನಿ. ಈಗ ಇದು ನೀಟಾಗಿ ಕುಕ್ಕಾಗಲಿ. ಈಗ ನಾವು ಕುಕ್ಕರ್ನ ಕ್ಲೋಸ್ ಮಾಡಿ ಒಂದು 6 ವಿಷಲ್ನ ಹಾಕಿಸ್ಕೊಳ್ಳೋಣ. ಈಗ ನಾವು ಕುಕ್ಕರ್ನ ಕ್ಲೋಸ್ ಮಾಡ್ತಾಯಿದ್ದೀವಿ. 6 ವಿಷಲ್ಲು ಆದಮೇಲೆ ಮತ್ತೆ ನಾವು ಇದಕ್ಕೆ ಮಟನ್ ಮಸಾಲ ಎಲ್ಲ ಹಾಕಿ ರೆಡಿ ಮಾಡೋಣ. ಈಗ ನೋಡಿ ಮಟನ್ ಕುಕ್ಕಾಗಿದೆ. ನನಗೆ ಕುಕ್ಕರ್ ನೋಡಿ ಮಟನ್ ಕುಕ್ಕಾಗಿದೆ. ನೋಡಿ ನೀಟಾಗಿ ಮಟನ್ ಕುಕ್ಕಾಗಿದೆ ನೋಡಿ. ಈಗ ನಾವು ಇದಕ್ಕೆ ಮತ್ತೆ ಒಂದೊಂದೇ ಹಾಕೋಣ. ನೋಡಿ 1 ಸ್ಪೂನು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ, ಯಾಕೆಂದರೆ ಮೊದಲು ನಾನು ಸ್ವಲ್ಪ ಹಾಕಿದ್ದೆ, ಹಾಗಾಗಿ 1 ಸ್ಪೂನ್ ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. ಈಗ 1 ಫುಲ್ ಸ್ಪೂನು ಅಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀನಿ. ನೋಡಿ ಇದು ಮಟನ್ ಮಸಾಲ, ಇದು ಮಟನ್ ಮಸಾಲ ಹಾಕ್ತಾಯಿದ್ದೀನಿ. ನೋಡಿ ಮಟನ್ ಮಸಾಲ ಹಾಕ್ತಾಯಿದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೀಟಾಗಿ ಇದು ಡ್ರೈ ಆಗಲಿ. ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಈಗ ನೋಡಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಸೊಪ್ಪು ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಸೆಮಿ ಗ್ರೇವಿ, ನಮಗೆ ರೈಸಿಗೆ, ಚಪಾತಿ, ಪರೋಟ ಎಲ್ಲದಕ್ಕೂ ಸೂಪರಾಗುತ್ತೆ. ಕುಕ್ಕಾಗಲಿ ಚೆನ್ನಾಗಿ. ನಾನೀಗ ಇದಕ್ಕೆ ಸ್ವಲ್ಪ ಆಯಿಲ್ ಹಾಕ್ತಾಯಿದ್ದೀನಿ, ಯಾಕೆಂದರೆ ಮೊದಲು ನಾನು ಆಯಿಲ್ನ ಕಮ್ಮಿ ಹಾಕಿದ್ದೆ. ಯಾವುದೇ ಮಟನ್ನು ಚಿಕನ್ ಐಟಮ್ಸ್ಗೆ ಫಸ್ಟು ಆಯಿಲ್ನ ಕಮ್ಮಿ ಹಾಕಬೇಕು, ಆಮೇಲೆ ಎಲ್ಲ ನಾವು ಪೌಡ್ರುಗಳು ಅಂದರೆ ಮಸಾಲೆ ಎಲ್ಲ ಹಾಕಿ ಲಾಸ್ಟಲ್ಲಿ ಸ್ವಲ್ಪ ಆಯಿಲ್ ಹಾಕಿದ್ರೆ ನೋಡಿ ಈ ಥರ ಕಲರು ಚೇಂಜ್ ಆಗುತ್ತೆ. ನೀವು ನೋಡ್ಬೋದು ಈಗ ಕಲರ್ ಯಾವ ರೀತಿ ಚೇಂಜ್ ಆಗ್ತಾಯಿದೆ ಅಂತ. ನೋಡಿ ಕಲರ್ ಚೇಂಜ್ ಆಗುತ್ತೆ. ಈಗ ಇದು ನೀಟಾಗಿ ಕುಕ್ ಆಗಲಿ. ನೋಡಿ ಇವಾಗ ಸ್ವಲ್ಪ ಲೆಮನ್ ವಾಟರ್ ಹಾಕ್ತಾಯಿದ್ದೀನಿ. ಲೆಮನ್ ವಾಟರ್ ಹಾಕಿ ನೀಟಾಗಿ ನೋಡಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ ರೆಡಿ ಆಯಿತು. ಈಗ ಸ್ವಲ್ಪ ಮೇಲೆ ನಾನು ಕೊರೆಂಡರ್ ಹಾಕ್ತಾಯಿದ್ದೀನಿ. ಆಯಿತು ನೋಡಿ, ಈಗ ತುಂಬ ಚೆನ್ನಾಗಿರುವಂತಹ ಸೆಮಿ ಗ್ರೇವಿ ರೆಡಿಯಾಗಿದೆ. ನೀವು ನೋಡ್ಬೋದು ಎಷ್ಟು ನೀಟಾಗಿದೆ ಅಂತ.